ನೀವು ಅವಾಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಕನ್ನಡದ ಬಗ್ಗೆ ನನಗೆ ಗೌರವ ಇದೆ, ಕನ್ನಡದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು ಅಂತ. ಈ ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಥಾಟ್ಸ್ ನಿಮಗೆ ಯಾಕೆ ಬಂದಿರೋದು? ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ನೀವು ಹುಟ್ಟಿದ್ದೆಲ್ಲ ದುಬೈ ಆಗಿರ್ಬೋದು ಅಥವಾ ಹೊರ ದೇಶದಲ್ಲೇ ನೀವು ಬೆಳೆದಿರೋದು, ಕನ್ನಡದ ಬಗ್ಗಿನ ಒಲವಿನ ಬಗ್ಗೆ. ಸೊ ನಾನು ಚಿಕ್ಕವಳಾಗಿದ್ದಾಗ ಆಬ್ವಿಯಸ್ಲಿ ನಾನು ಹುಟ್ಟಿದೆಲ್ಲ ಆಚೆ ಆ್ಯಂಡ್ ಅಲ್ಲಿ ಇಂಟರ್ನ್ಯಾಷನಲ್ ಆಗಿರ್ಬೇಕಂದ್ರೆ ನಾವು ಯಾವಾಗಲೂ ಇಂಗ್ಲೀಷಲ್ಲೇ ಮಾತಾಡಬೇಕಿತ್ತು. ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಯೂನಿವರ್ಸಿಟಿ ಎಲ್ಲ ಅಲ್ಲೇ ಇಂಗ್ಲೀಷಲ್ಲೇ ಮಾತಾಡಬೇಕಿತ್ತು. ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದೆ, ಬಟ್ ತುಂಬ ಸ್ಪಷ್ಟವಾಗೇ ನಾನು ಮಾತಾಡೋಕ್ಕಾಗಲಿಲ್ಲ. ಅಮ್ಮ ಅಪ್ಪ ಜೊತೆ ಮಾತಾಡ್ತಾ ಇದ್ದೆ, ಬಟ್ ನಂಗೆ ತುಂಬ ಯಾಕೋ ನನ್ನ ಕಲ್ಚರ್ ಬಗ್ಗೆ ನನಗೆ ಒಂಥರ ವಾಯ್ಡ್ ಥರ ಇತ್ತು. ಓಕೆ, ನಾನು ಏನಕ್ಕೆ ನಮ್ಮ ಭಾಷೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ಅಂತ ನಂಗೆ ಯಾವಾಗಲೂ ಲೈಕ್ ಮಿಸ್ಫಿಟ್ ಅಂತ ಅನಿಸ್ತಾ ಇತ್ತು. ನಾನು ಇಲ್ಲಿ ನನ್ನ ಅಲ್ಲಿರುವಾಗ ನಾನು ಒಂಥರ ಮಿಸ್ಫಿಟ್ಟು, ಯಾರು ನನ್ನ ಒಪ್ಕೋತಾ ಇಲ್ಲ, ನಾನು ಯಾವ ಥರ ಇದ್ದೀನಿ ಅವ್ರಿಗೂ ಪ್ರಾಬ್ಲಮ್ ಇತ್ತು. ನಾನು ಲಾಸ್ ಆಂಜಲಸ್ ಇರುವಾಗ ಮಿಸ್ಫಿಟ್ ಥರ ಇದ್ದೆ. ಓಕೆ, ಇವಳು ಹೌದಾ ಕನ್ನಡತಿನಾ ಅಂತ ಅವ್ರಿಗೂ ಎಲ್ಲರಿಗೂ ಒಂಥರ ಲೈಕ್ ಸೊ ನಾನು ಔಟ್ ಆಫ್ ಪ್ಲೇಸ್ ಯಾವಾಗಲೂ ಇದ್ದೆ, ಯಾರೂ ನನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಆ್ಯಂಡ್ ಹೇಗಂದರೆ ನಾನು ಇವಾಗ ಐ ಅಂಡರ್ಸ್ಟುಡ್ ಆ್ಯಂಡ್ ನನಗೆ ಗೊತ್ತು ನಾನು ಮಿಸ್ಫಿಟ್ ಅಂತ, ಪರವಾಗಿಲ್ಲ ಎಲ್ಲರೂ ಅಂದ್ಕೊಳ್ಳಿ. ಬಟ್ ನನ್ನ ಕನ್ನಡದಲ್ಲಿ ನಮ್ಮ ಭಾಷೆಲಿ ನಂಗೆ ತುಂಬ ಪ್ರೀತಿ ಬಂದಿತ್ತು 2 years ago ಆ್ಯಕ್ಚುಲಿ. ನಾನು ಲಾಸ್ ಆಂಜಲಸ್ ಇರುವಾಗ ನಾನು ಕನ್ನಡ ಮಾತಾಡಬೇಕು, ನನ್ನ ಮೂವೀಸು ಶುರು ಮಾಡೋಕ್ಕೆ ನೋಡ್ತಾ ಇದ್ದೆ. ಆ್ಯಂಡ್ ಆವಾಗ ನಾನು ಅಂದ್ಕೊಂಡಿದ್ದೆ, ಓಕೆ ಏನಕ್ಕೆ ನನಗೆ ಎಷ್ಟು ದಿನದಿಂದ ನಾನು ಏನಕ್ಕೆ ನಮ್ಮ ಭಾಷೆನೇ ನಾನು ಕಲಿಯೋಕ್ಕೆ ಹೋಗ್ತಾ ಇರಲಿಲ್ಲ ಅಂತ, ನಾನು ಏನಕ್ಕೆ ಆ ಎಫರ್ಟ್ ಹಾಕಲಿಲ್ಲ ಅಂತ. ಆಮೇಲೆ ಆ ಕಲ್ಚರಲ್ ಡಿಫ್ರೆನ್ಸು ತುಂಬ ಜಾಸ್ತಿನೇ ಇತ್ತು. ಆ್ಯಂಡ್ ಬೆಂಗಳೂರಿಗೆ ಬಂದ ತಕ್ಷಣ ನಾನು ಅಂದ್ಕೊಂಡೆ ಲೈಕ್ ಓಕೆ, ನಾನು ಕನ್ನಡ ಕಲಿಬೇಕು. ಯಾಕೆ ಅಂದರೆ ಅದು ನಮ್ಮ ಭಾಷೆ. ನಾನು ಏನಕ್ಕೆ ಎಷ್ಟು ಶೈ ಆಗಿದೆ, ನಮ್ಮ ಭಾಷೆ ಏನಕ್ಕೆ ಕಲಿಯೋಕ್ಕೆ ನನಗೆ ಎಷ್ಟು ಕನ್ಫ್ಯೂಸ್ಡ್ ಆಗಿದ್ದೆ, ಏನಕ್ಕೆ ಕಲಿತಾ ಇರಲಿಲ್ಲ ಅಂತ. ಇಮ್ಮಿಡಿಯೇಟಾಗೆ ನಂಗೆ ತುಂಬ ಪ್ರೀತಿ ಆಯಿತು ನಂದು ಕನ್ನಡ ಭಾಷೆ ಮೇಲೆ. ಯಾಕೆ ಅಂದರೆ ಅದು ಎಷ್ಟು ಸ್ವೀಟಾಗಿದೆ ಮಾತಾಡುವಾಗ. ಆ್ಯಂಡ್ ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು. ನಾನು ಸ್ಪಷ್ಟವಾಗಿ ನಂಗೆ ಗೊತ್ತು ನಾನು ಕನ್ನಡ ಮಾತಾಡ್ತಾ ಇಲ್ಲ ಅಂತ, ಬಟ್ ಸ್ಪಷ್ಟವಾಗಿ ನಾನು ಮಾತಾಡಬೇಕಂತ ನಂಗೆ ತುಂಬ ಆಸೆ ಇದೆ. ಆ್ಯಂಡ್ ನನಗೆ ನಮ್ಮ ಭಾಷೆನೇ ಎಷ್ಟು ಯುನೀಕ್ ಆಗಿದೆ, ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಒಂಥರ ಅನಿಸುತ್ತೆ ಮಾತಾಡುವಾಗ, ರ್ಯಾಪ್ ಮಾಡುವಾಗ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಯಾವುದು ಭಾಷೆ ನಮ್ಮ ಕನ್ನಡ ಭಾಷೆ ಥರ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಆ್ಯಂಡ್ ಮಾತಾಡುವಾಗ ನಾನು ಕಲಿತಾನೇ ಇದ್ದೀನಿ, ಕಲಿಬೇಕು. ಈ 1 ವರ್ಷ ಇಂದ ನಾನು ಕಲಿತಾನೇ ಇದ್ದೀನಿ. ಅಂದಿಷ್ಟು ಕಲ್ತಿದ್ದೀನಿ ಅಂತ ಲೈಕ್ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಬಟ್ ಇನ್ನೂ ಕಲಿಬೇಕಂತ ನನಗೆ ಆಸೆ ಇದೆ. ಆ್ಯಂಡ್ ಆ ಪ್ರೀತಿ ಇನ್ನೂ ಬರ್ತಾ ಇದೆ ನನಗೆ. ರ್ಯಾಪಲ್ಲೂ ಲೈಕ್ ಕನ್ನಡ ಬರಿತಾನೆ ಇರಬೇಕು, ಹಾಡನ್ನ ರಿಲೀಸ್ ಮಾಡ್ತಾನೆ ಇರಬೇಕು ಕನ್ನಡದಲ್ಲಿ. ಇಂಟರ್ನ್ಯಾಷನಲ್ ಆಗಿ ನಾನು ಕನ್ನಡತಿಯೋಳು. ಆಮೇಲೆ ಇದು ನನ್ನ ಕರ್ನಾಟಕನ ರೆಪ್ರೆಸೆಂಟ್ ಮಾಡಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಮಾತು ಕೇಳಲೇಬೇಕು. ನೀವು ರ್ಯಾಪ್ ಸಾಂಗ್ಗಳನ್ನು ನೀವೇ ಲಿರಿಕ್ಸ್ ಬರೆಯೋದ್ರಿಂದ ಕನ್ನಡ ಅಕ್ಷರಗಳಲ್ಲೇ ಬರೀತೀರಾ ಅಥವಾ ಇಂಗ್ಲೀಷಲ್ಲಿ ಕನ್ನಡವನ್ನು ಬರೀತೀರಾ? ಹೆಂಗೆ ಆ ನರೇಷನ್ ಹೆಂಗಿರುತ್ತೆ ಅಂತ? ಸೊ ಕನ್ನಡ ನಾನು ಆಬ್ವಿಯಸ್ಲಿ ನನಗೆ ಓದಕ್ಕೆ ಬರಲ್ಲ ಇನ್ನು, ಆ್ಯಂಡ್ ಬರೆಯೋಕ್ಕೂ ಅಷ್ಟೇನು ಬರಲ್ಲ. ಸೊ ನಾನು ಇಂಗ್ಲೀಷಲ್ಲಿ ಬರಿತೀನಿ ಫಸ್ಟು, ಆ್ಯಂಡ್ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ನನ್ನ ಟೀಮಲ್ಲಿ ಲಿರಿಸಿಸ್ಟು ಇದ್ದಾರೆ. ಸೊ ನಾನು ಅವ್ರ ಜೊತೆ ಕೂತ್ಕೊಂಡು ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ ನೋಡಿ ನೀವು ಇದು ಲೈಕ್ ಆ ಥರ. ಸೊ ನಾನು ಇಂಗ್ಲೀಷಲ್ಲಿ ಫುಲ್ ಬರೆದಿಟ್ಟಿರ್ತೀನಿ. ಆಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆ್ಯಂಡ್ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಚೆನ್ನಾಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅದನ್ನ ಹಾಡೇಳ್ತೀನಿ. ಸೊ ಆ ಥರನೇ ಆಗೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.